ಹೆಚ್ಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯ ಸರ್ಕಾರ ಬೀಳಿಸಲು ಬಿಜೆಪಿ ಜೆಡಿಎಸ್ ಯತ್ನ. ಕೇಂದ್ರ ಸರ್ಕಾರ ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ಮುಖಂಡನಿಂದ ಪ್ರತಿಭಟನೆ. ರಕ್ತ ಕ್ರಾಂತಿಗೆ ಕರೆ ನೀಡಿದ ಶಾಸಕ ಕೆಎಂ ಶಿವಲಿಂಗೇಗೌಡ. ಶಿರಾಡಿ ಘಾಟ್ನಲ್ಲಿ ಸಂಚಾರ ಪುನರಾರಂಭ. ರಸ್ತೆ ಬಂದ್ ಮಾಡಲ್ಲ ಎಂದು ಭರವಸೆ ನೀಡಿದ ಸಚಿವರು. ರೈಲ್ವೆ ಸೇತುವೆ ಪಕ್ಕ ಭೂಕುಸಿತ ಸರಿಪಡಿಸುವಂತೆ ಪ್ರವೀಣ್ ಶೆಟ್ಟಿ ಬಣದ ಕರವೆಯಿಂದ ಆಗ್ರಹ. ಹಾಸನ ಕ್ಷೇತ್ರ ವ್ಯಾಪ್ತಿ ಪ್ರವಾಸ ಕೈಗೊಂಡ ಶಾಸಕರು. ಡೆಂಗ್ಯೂ ನಿಯಂತ್ರಣಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸಿದ ಎಚ್ಪಿ ಸ್ವರೂಪ್. ಸ್ವಚ್ಛತೆ ಕಾಪಾಡಲು ಶಾಸಕ ಸ್ವರೂಪ್ ಮನವಿ. ದ್ವೇಷದ ರಾಜಕಾರಣಕ್ಕಾಗಿ ಬಿಜೆಪಿ ಸತ್ಯ ಮರೆಮಾಚಿ ಕೇಂದ್ರ ಸರ್ಕಾರದ ಏಜೆಂಟರಂತೆ ವರ್ತಿಸಿ ನೋಟಿಸ್ ನೀಡೋದನ್ನು ಕೂಡಲೇ ಹಿಂಪಡೆಯದಿದ್ದರೆ ಮುನ್ನಡೆ ಬರೆಯುವುದಾದರೆ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿಗೆ ಸಿದ್ಧರಾಗಬೇಕಾಗುತ್ತದೆ ಎಂದು ರಾಜ್ಯಪಾಲರ ವಿರುದ್ಧ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಹಾಸನ ನಗರದ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಕಾಂಗ್ರೆಸ್ನ ಸತ್ಯ ಶೋಧನಾ ಸಮಿತಿ ಜಿಲ್ಲೆಗೆ ಬಂದ ಹಿನ್ನೆಲೆ ಸಭೆ ಮಾಡಿ ಚರ್ಚೆ ಮಾಡಿ ಕೊನೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು, ಈಗಾಗಲೇ ರಾಜ್ಯಪಾಲರಿಗೆ ಪತ್ರ ನೀಡಿ ಅವರ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡುವ ಆದೇಶ ಮಾಡುತ್ತಾರೆ ಎನ್ನುವ ಸೂಚನೆಯು ಮಾಧ್ಯಮದ ಮೂಲಕ ದಟ್ಟವಾಗಿ ವರದಿ ಹಬ್ಬಿದೆ. ಇಡಿಯನ್ನು ಉಪಯೋಗಿಸಿಕೊಂಡು ಏನಾದರೂ ಈ ರೀತಿ ಅನ್ಯ ಮಾರ್ಗಕ್ಕಿಳಿದರೆ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯ ಮೂಲಕ ಸಂದೇಶ ಕಳುಹಿಸಿಕೊಟ್ಟು ರಾಜ್ಯಪಾಲರಿಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಇದಾಗಿದೆ. ಇದೇ ರೀತಿ ಬಿಜೆಪಿ ಹಿಂಬಾಗಿಲಿನಿಂದ 2 ಬಾರಿ ಅಧಿಕಾರ ಪಡೆದಿದ್ದು ಯಾವತ್ತೂ ಈ ಕರ್ನಾಟಕದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಿಲ್ಲ. ಈ ರೀತಿ ವಾಮ ಮಾರ್ಗದ ಮೂಲಕ ಈ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ. ಈ ಬಾರಿಯೂ ಅದೇ ರೀತಿ ನಡೆಸುತ್ತೇವೆ ಎಂದು ಸುಭದ್ರವಾದ ಸರ್ಕಾರವನ್ನ ಏನಾದರೂ ವ್ಯವಸ್ಥಿತವಾಗಿ ಸಂಚು ಮಾಡಲು ಮುಂದಾದರೆ ಉಗ್ರವಾದ ಹೋರಾಟ ಪ್ರತಿಭಟನೆಯಲ್ಲ ರಕ್ತ ಕ್ರಾಂತಿ ಆಗುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಮಾಜಿ ಶಾಸಕರಾದ ಅಂಜಲಿ ನಿಂಬಾಲ್ಕರ್, ರಘುಮೂರ್ತಿ, ವೆಂಕಟರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಮುಖಂಡರಾದ ದೇವರಾಜೇಗೌಡ, ಬನವಾಸ ರಂಗಸ್ವಾಮಿ, ಜಾವಗಲ್ ಮಂಜುನಾಥ್, ಅಶೋಕ್, ಪ್ರಸನ್ನಕುಮಾರ್, ಲಕ್ಷ್ಮಣ್, ಪ್ರಕಾಶ್, ತಾರಾಚಂದನ್, ಜಮೀಲಾ ಇತರರು ಉಪಸ್ಥಿತರಿದ್ದರು. ಹೆಚ್ಎ ನ್ಯೂಸ್ ಹಾಸನ್. ಇವತ್ತು ನಮ್ಮ ಪಕ್ಷದ ವತಿಯಿಂದ ಸತ್ಯ ಶೋಧನಾ ಸಮಿತಿ ಬಂದಿತ್ತು. ಅದಕ್ಕೋಸ್ಕರ ನಾವೊಂದು 300-400 ಜನ ಸೇರಿದ್ದಾಗ ಕೊನೆಯಲ್ಲಿ ತೀರ್ಮಾನ ತಗೊಂಡು ಏನು ಅಬ್ರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಲೆಟರ್ನ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡತಕ್ಕಂಥ ಆದೇಶವನ್ನ ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು. ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜ್ ಅನ್ನ ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ, ಇದು ಅಷ್ಟು ಸುಲಭದ ಮಾತಲ್ಲ. ಇದೇ ರೀತಿ ಬಿಜೆಪಿಯವರು 3 ಸಾರಿ ಹಿಂಬಾಗಲಿನಿಂದ ಅಧಿಕಾರ 2 ಸಾರಿ ಪಡೆದಿದ್ದಾರೆ. 2 ಸಾರಿ ಅಧಿಕಾರನ ಹಿಂಬಾಗಲಿನಿಂದ, ಮೊದಲು ಆಗಿದ್ದು ಹಿಂಬಾಗಲಿನಿಂದ, 2ನೇ ಸಾರಿ ಆಗಿದ್ದು ಹಿಂಬಾಗಲಿನಿಂದ. ಯಾವತ್ತೂ ಇವರಿಗೆ ಕರ್ನಾಟಕ ರಾಜ್ಯದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟೇ ಇಲ್ಲ. ಈ ರೀತಿ ವಾಮ ಮಾರ್ಗಗಳ ಮುಖಾಂತರನೇ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ, ಸರ್ಕಾರ ನಡೆಸಿದ್ದಾರೆ. ಈ ಸಾರಿಲಿ ಏನಾದ್ರು ಅದೇ ರೀತಿ ನಡೆಸ್ತೀವಿ, ಈ ಸುಭದ್ರವಾದಂತ ಸರ್ಕಾರನ ಏನಾದ್ರೂ. ಶಿರಾಡಿ ಘಾಟ್ ರಸ್ತೆಯನ್ನ ಬಂದ್ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸಕಲೇಶಪುರ ತಾಲೂಕಿನ ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರು. ಕಂದಾಯ ಸಚಿವರು ಮೊದಲಿಗೆ ಕೊಲ್ಲಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಕುಸಿತ ವೀಕ್ಷಣೆ ಮಾಡಿದ್ರು. ನಂತರ ದೊಡ್ಡತಪ್ಪಲು ಭೂಕುಸಿತ ಪ್ರದೇಶ ವೀಕ್ಷಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೆಂಗಳೂರು ಮತ್ತು ಮಂಗಳೂರನ್ನ ಸಂಪರ್ಕ ಮಾಡುವ ಪ್ರಮುಖ ವಾಣಿಜ್ಯ ಶಿರಾಡಿ ಘಾಟ್ ರಸ್ತೆಯನ್ನ ಬಂದ್ ಮಾಡುವ ಪ್ರಶ್ನೆಯೇ ಇಲ್ಲ. ತೀರಾ ಅನಿವಾರ್ಯ ಸಮಯವನ್ನ ಹೊರತುಪಡಿಸಿ ಎಂತಹ ಕಠಿಣ ಸಂದರ್ಭದಲ್ಲೂ ಸುರಕ್ಷಿತ ಮುಕ್ತ ವಾಹನ ಸಂಚಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದ ಅವರು, ಅಲ್ಲಲ್ಲಿ ಸಣ್ಣಪುಟ್ಟ ಗುಡ್ಡ ಕುಸಿತ ಉಂಟಾದರೆ ಹಾಸನ ಮತ್ತು ಮಂಗಳೂರು ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ತಕ್ಷಣವೇ ತೆರವು ಕಾರ್ಯಾಚರಣೆ ನಡೆಸಲು ಎನ್ಎಚ್ ಅವರಿಗೆ ಸೂಚಿಸಲಾಗಿದೆ. ಅಗತ್ಯ ಬಿದ್ದರೆ ಹೆಚ್ಚಿನ ದುರ್ಘಟನೆ ನಡೆದ ಸಂದರ್ಭ ಸರ್ಕಾರದಿಂದಲೇ ಮಾನವ ಸಂಪನ್ಮೂಲ ಮೆಷಿನರಿಗಳನ್ನು ಒದಗಿಸಿಕೊಡಲಾಗುವುದು ಎಂದರು.
ಹಾಗೂ ರಾಜ್ಯ ಸರ್ಕಾರದಿಂದಲೇ ವಾಚ್ ಗಾರ್ಡ್ ನೇಮಿಸಲಾಗುವುದು. ಇವರು ಹಗಲು ರಾತ್ರಿ ಈ ರಸ್ತೆಯಲ್ಲಿ ಸಂಚರಿಸಿ ಭೂಕುಸಿತದ ಬಗ್ಗೆ ಗಮನಿಸಿ ಅಂತಹ ಜಾಗದಲ್ಲಿ ಮೊದಲೇ ಮಾಹಿತಿ ನೀಡಿ ವಾಹನ ಸಂಚಾರ ತಡೆದು ಮುಂದೆ ಆಗಬಹುದಾದ ಅನಾಹುತವನ್ನು ತಡೆಯಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೆದ್ದಾರಿ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಆಗ್ತಾ ಇರೋ ಅನುಭವವನ್ನ ಆಧಾರವಾಗಿಟ್ಕೊಂಡು ಕೆಲವು ಡಿಸೈನ್ ಚೇಂಜಸ್ನು ಕೂಡ ನಾವು ಮಾಡಬೇಕಾಗುತ್ತೆ. ಖಂಡಿತವಾಗಿ ನಾನು ಅವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಾನು ಪತ್ರ ಬರೆದು ಅವರ ಡಿಸೈನ್ ಅಲ್ಲೇ ಕೆಲವು ಚೇಂಜಸ್ ಅನ್ನ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ಏನ್ ಮಾಡ್ತಾರೆ ನಿಮಗೆ ಫೀಡ್ಬ್ಯಾಕ್ ಇಲ್ಲ ನೋಡಿ, ಒಂದು ನಾವು ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ನಾವು ತಗೊಂಡಿದ್ದೇವೆ. ಅದು ಜವಾಬ್ದಾರಿ ನಂದು. ನಾನೇನು ಹೇಳಿದ್ದೇನೆ, ಈ ಮಂಗಳೂರಿಂದ ಬೆಂಗಳೂರಿಗೆ ಸಂಪರ್ಕ ರಸ್ತೆ ಏನಿದೆ ಶಿರಾಡಿ ಘಾಟ್ನ ಮುಖಾಂತರ, ಇದನ್ನ ಬಂದ್ ಮಾಡಿದ್ರೆ ತುಂಬಾ ಆರ್ಥಿಕವಾಗಿ ಬಹಳ ಅಗತ್ಯವಾದಂತ ಒಂದು ಮೂಲಭೂತ ಸೌಕರ್ಯ ಇದೆ. ಇದು ಬಹಳ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್. ಸೊ ನಾನು ಒಂದು 2 ವಾರದ ಹಿಂದೆ EDC ಅವರು, RDC ಮಂಗಳೂರು, ಹಾಸನ್ DC ಅವರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿ, PWD ಸೆಕ್ರೆಟರಿ ACS ಅವರು ನಾವೆಲ್ಲ ಮೀಟಿಂಗ್ ಮಾಡಿ ಏನೇ ಮಾಡಿ ಶಿರಾಡಿ ಘಾಟನ್ನ ಸ್ವಲ್ಪ ಓಪನ್ ಇಟ್ಕೋಬೇಕು. ಯಾಕಂದ್ರೆ ತಕ್ಷಣ ನಾವು ಕ್ಲೋಸ್ ಮಾಡಿಬಿಟ್ರೆ ಈ ಕಡೆ ಆ ಕಡೆ ತುಂಬಾ ಕಮರ್ಷಿಯಲ್ ಟ್ರಾಫಿಕ್, ಕಮರ್ಷಿಯಲ್ ಅಂದ್ರೆ ಯಾರೋ ಲಾಭಕ್ಕಾಗಿ ಅಲ್ಲ, ನಮ್ಮ ಅವಶ್ಯಕತೆ ಎಸೆನ್ಷಿಯಲ್ ಕ್ರಿಟಿಕಲ್ ಎಸೆನ್ಷಿಯಲ್ ಟ್ರಾಫಿಕ್ ಬಂದ್ ಮಾಡಿದ್ರೆ ಬಹಳ ಕಡೆ ತೊಂದರೆ ಆಗುತ್ತೆ. ಸೊ ಟ್ರಾಫಿಕ್ ಅನ್ನ ನಿಲ್ಲಿಸೋದ್ರ ಬದಲಿಗೆ ಸ್ವಲ್ಪ ಓಪನ್ ಇಡಬೇಕಾಗುತ್ತೆ. ಸೊ ಹೆಚ್ಚಿನ ಮಾನವ ಸಂಪನ್ಮೂಲವನ್ನ ಈ ರಸ್ತೆ ಮೇಲೆ ಹಾಕಿ, ಅಂದ್ರೆ ಹೆಚ್ಚಿನ ಪೊಲೀಸ್ಗಳನ್ನ ಹಾಕಿ, ಕಂದಾಯ ಅಧಿಕಾರಿಗಳನ್ನ ಹಾಕಿ, AW, PWD, ZP ಇಂಜಿನಿಯರ್ಸ್ನ ಹಾಕಿ ವಾಚ್ ಆ್ಯಂಡ್ ವಾರ್ಡ್ ಮಾಡಿ, ರಾತ್ರಿ ಹೊತ್ತು ಬೇಕಾದರೂ ಕೂಡ ನಮ್ಮವರು ಇಲ್ಲಿ ಗಸ್ತು ಸುತ್ತಿ ಏನಾದರೂ ಗುಡ್ಡ ಕುಸಿಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ನಿಲ್ಲಿಸಿ, ಇಲ್ಲದೆ ಹೋದರೆ ಸಣ್ಣ ಪುಟ್ಟ ಭೂಕುಸಿತ ಆದಾಗ ತಕ್ಷಣ ಕ್ಲಿಯರ್ ಮಾಡಿ ಈ ರಸ್ತೆಯನ್ನು ಓಪನ್ ಇಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಆ ರೀತಿ ನಾವೇ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಳ್ತಾ ಇದ್ದೇವೆ ಈ ವಿಷಯ ಬಂದಾಗ. ಯಾಕೆಂದರೆ ರಸ್ತೆನ ಬಂದು ಮಾಡೋದು ಭಾಳ ಸಲೀಸು, ಆದರೆ ಅದರಿಂದ ಜನಗಳಿಗೂ ಆಗುವಂಥ ತೊಂದರೆನೂ ಕೂಡ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಂಡಿದ್ದೇವೆ, ಇಲ್ಲ ಅಂತಲ್ಲ. ಡೆಂಗ್ಯೂ ಜ್ವರದಿಂದ ಕಾಪಾಡಿಕೊಳ್ಳಲು ಜನತೆ ಎಚ್ಚೆತ್ತುಕೊಂಡು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾವ ಸ್ಥಳದಲ್ಲೂ ನೀರು ನಿಲ್ಲದಂತೆ ನಿಗಾವಹಿಸಿ ಕಸವನ್ನ ಕೂಡ ಎಲ್ಲೆಂದರಲ್ಲಿ ಎಸೆಯದೆ ಕಸ ವಿಲೇವಾರಿ ಮಾಡುವ ವಾಹನಕ್ಕೆ ಹಾಕಬೇಕೆಂದು ಕ್ಷೇತ್ರದ ಶಾಸಕ HP ಸ್ವರೂಪ್ ಮನವಿ ಮಾಡಿದರು. ಹಾಸನ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಕಳೆದ 2 ವರ್ಷಗಳ ಹಿಂದೆ ಕೊರೋನಾ ಬಂದು ಹೋಯಿತು. ಈಗ ಡೆಂಗ್ಯೂ ಹೆಚ್ಚು ಕಂಡುಬರುತ್ತಿದೆ. ನಾವುಗಳೇ ಎಚ್ಚೆತ್ತುಕೊಂಡು ಸ್ವಚ್ಛತೆ ಕಾಪಾಡಿ ನೀರು ನಿಲ್ಲದಂತೆ ಕ್ರಮ ಅನುಸರಿಸಬೇಕು. ಮನೆ, ಅಂಗಡಿ ಮುಗ್ಗಟ್ಟು ಅವರು ಗಮನ ಹರಿಸಬೇಕು. ಇನ್ನು ಕೋಳಿ ಕಸವನ್ನ ಎಲ್ಲೆಂದರಲ್ಲಿ ಎಸೆಯದೆ ನಿಗದಿತ ಆಪ್ಯ ವಾಹನದಲ್ಲಿ ಹಾಕಿದ್ರೆ ಉತ್ತಮ ಎಂದರು. ಕಸವನ್ನ ನಗರಸಭೆಯವರು ಕೊಂಡೊಯ್ಯಲು ಈ ಬಗ್ಗೆ ಮಾತನಾಡಲಾಗುವುದು. ಪಕ್ಷಾತೀತವಾಗಿ ಅಭಿವೃದ್ಧಿಯ ಕೆಲಸ ಮಾಡಿಕೊಂಡು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವಂತೆ ಇದೇ ವೇಳೆ ಸಲಹೆ ನೀಡಿದರು. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಸಾರ್ವಜನಿಕರೊಂದಿಗೆ ಕುಂದುಕೊರತೆಗಳ ಸಭೆ ಮಾಹಿತಿ ಪಡೆದು ಸಮಸ್ಯೆಯನ್ನ ಶೀಘ್ರದಲ್ಲೇ ಪರಿಹರಿಸುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದ್ದು ಅಂಗಡಿ ಮುಂಗಟ್ಟುಗಳ ಅಕ್ಕಪಕ್ಕದಲ್ಲಿ ನೀರು ನಿಲ್ಲದಂತೆ ಹಾಗೂ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡದಂತೆ ಸಾರ್ವಜನಿಕರಿಗೆ ಕೋರಿದರು. HCN ನ್ಯೂಸ್, ಹಾಸನ್. ಇವೆಲ್ಲ ನಿಮ್ಮ ಅಕ್ಕಪಕ್ಕದ ಮನೆ ಇರ್ಬೋದು, ಇಲ್ಲಿರ್ಬೋದು, ವಾತಾವರಣದ ಸ್ವಚ್ಛತೆ ಇಟ್ಕೊಂಡ್ರೆ ಇವೆಲ್ಲ ಹುಷಾರಾಗಿರ್ಬೋದು. ಇದೆಲ್ಲ ನೀವು ನೋಡ್ತಾ ಇದ್ದೀರಾ ಕಾಯಿಲೆಗಳನ್ನ ಯಾವ ಥರ ಬರ್ತಾ ಇದೆ ಅಂತ. ಕೊರೋನಾ ಗೊತ್ತಾಯಿತು, ಈಗ ಡೆಂಗ್ಯೂ ಈಗಾಗಲೇ ಕರ್ನಾಟಕ 8 ಹಾಸನ ಹಾಸನ ನಮ್ಮದೇ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ನಿಮಗೆ ಹೇಳೋಕ್ಕಾಗಲ್ಲ. ನೀವುಗಳೇ ಅರ್ಥ ಮಾಡ್ಕೊಂಡು ಯಾರ್ಯಾರು ಕೋಳಿ ಕಸ ಹಾಕ್ತಾ ಇದ್ದಾರೆ, ಕೋಳಿ ಅಂಗಡಿಯವ್ರಿಗೆ ಮತ್ತು ನಿಮ್ಮ ವೈನ್ ಶಾಪ್ ಅವ್ರಿಗೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಸಿಕ್ಕರೆ ಅವನ್ನೆಲ್ಲ ಎಲ್ಲರೂ ಒಂದು ಕಡೆ ಜಾಗ ಕೊಡ್ತಾರೆ. ಅವರು ಎಲ್ಲ ಒಂದು ಕಡೆ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ತಾರೆ. ಕೋಳಿ ಅಂಗಡಿಯವ್ರನ್ನು ಕಸಗಳು ನೀವೆಲ್ಲ ಮಾತಾಡ್ತಾರೆ. ಈ ಒಂದು ನಾಯಿಗೆ ಫೀಡ್ ಹಾಕ್ತಾರಲ್ಲ, ಫೀಡ್ ಮಾಡ್ತಾರಲ್ಲ, ಮಂಗಳೂರಿಂದ ಒಂದು ಗಾಡಿ ಬರುತ್ತೆ, ಮಂಗಳೂರಿಂದ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಚ್ಚೆಯಪ್ಪ ಸಿಲ್ಕ್ಸ್ ಪ್ರದರ್ಶನ ಹಾಗೂ ಮಾರಾಟ ದಿನಾಂಕ ಜುಲೈ 25ರಿಂದ ಆಗಸ್ಟ್ 1ರವರೆಗೆ. ಸಮಯ ಬೆಳಗ್ಗೆ 10ರಿಂದ ಸಂಜೆ 8ರವರೆಗೆ. ಅತ್ಯಾಕರ್ಷಕ ಸಾಂಪ್ರದಾಯಿಕ ಕಾಂಚೀಪುರಂ ರೇಷ್ಮೆ ಸೀರೆಗಳು ಕಾಂಚೀಪುರಂ ಬೆಲೆಯಲ್ಲಿ ಖರೀದಿಸಿ. ಸ್ಥಳ ಶ್ರೀ ಮಹಾವೀರ ಭವನ, ರವೀಂದ್ರನಗರ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ
9566528355 ಮತ್ತು 8489943926. ಸುಜಲಾ ಪಿಯು ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯೋಲಾಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಕಲೇಶಪುರ ಬೇಲೂರು ಮುಖ್ಯ ರಸ್ತೆಯ ಅಚ್ಚಂಗಿ ರೈಲ್ವೆ ಸೇತುವೆ ಸಮೀಪ ಭೂಕುಸಿತ ಉಂಟಾಗಿದ್ದು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಕೆಂಪು ಹಾಗೂ ಹಳದಿ ಬಾವುಟವನ್ನ ರಸ್ತೆ ಮಧ್ಯೆ ಹಾಕಿ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಗಮನ ಸೆಳೆದರು. ಇವರ ಈ ವಿನೂತನ ಪ್ರತಿಭಟನೆಗೆ ಯಾವುದೇ ಅಧಿಕಾರಿಗಳು, ಸಂಬಂಧಪಟ್ಟ ರೈಲ್ವೆ ಇಲಾಖೆಯಾಗಲಿ, ಪಿಡಬ್ಲ್ಯೂಡಿ ಇಲಾಖೆಯಾಗಲಿ, ಪುರಸಭೆಯವರಾಗಲಿ ಸ್ಥಳಕ್ಕೆ ಭೇಟಿ ನೀಡುವ ಕೆಲಸ ಮಾಡಲಿಲ್ಲ ಹಾಗೂ ಯಾವುದೇ ಸೂಚನಾ ಫಲಕವನ್ನ ಹಾಕಿಲ್ಲ. ಇದು ಸಂಘಟನೆಯವರನ್ನ ಕೆರಳಿಸುವಂತೆ ಮಾಡಿದೆ. ಭೂಕುಸಿತ ಆಗಿರುವ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಥಳಕ್ಕೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಸೂಚನಾ ಫಲಕವನ್ನು ಹಾಕದೇ ಇರುವುದು ಇದರಿಂದ ಸಾರ್ವಜನಿಕರಿಗೆ ಅಪಾಯ ತಪ್ಪಿದ್ದಲ್ಲ ಎಂದು ತಾಲೂಕು ಕರವೇ ಅಧ್ಯಕ್ಷರಾದ ರಮೇಶ್ ಪೂಜಾರಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಒಂದು ದಿನದಲ್ಲಿ ನಾಮಫಲಕ ಹಾಕಿ ಕಾಮಗಾರಿ ಮುಗಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಎಂದರೆ ಸಂಘಟನೆ ಕಡೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. HCA ನ್ಯೂಸ್, ಸಕಲೇಶಪುರ. ಭೂಮಿಯ ಮೇಲಿನ ಅತ್ಯಂತ ಪುರಾತನ ಸುಂದರವಾದ ಉಡುಗೆ ಎಂದರೆ ಅದು ಸೀರೆ. ಸೀರೆ ನಿಜಕ್ಕೂ ಮಹಿಳೆಯರ ಸೌಂದರ್ಯವನ್ನ ಹೆಚ್ಚಿಸುತ್ತದೆ. ಭಾರತದಲ್ಲಿ ಹೆಚ್ಚಾಗಿ ಮಹಿಳೆಯರು ಸೀರೆಯನ್ನ ಉಡ್ತಾರೆ. ಎಲ್ಲ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಿಸ್ ಮಾಡದೆ ವಿಶೇಷವಾಗಿ ಸೀರೆಯನ್ನ ಧರಿಸುತ್ತಾರೆ. ಸೀರೆ ಹೆಂಗಸರು ತೊಟ್ಟುಕೊಳ್ಳುವ ಹೊಲಿಗೆ ಮಾಡದ ಬಟ್ಟೆ. ಇದನ್ನ ಉಡುವ ರೀತಿಯಲ್ಲಿ ವಿವಿಧ ದೇಶಗಳಲ್ಲಿ, ಪ್ರದೇಶಗಳಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಬಹುದು. ಭಾರತದ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಸರಿಸುಮಾರು ಏಕಕಾಲದಲ್ಲಿ ಬೆಳವಣಿಗೆಯಾಯಿತೆಂದು ನಂಬಲಾಗಿರುವ ಸೀರೆ ಭಾರತೀಯ ಸಂಸ್ಕೃತಿಯ ಪ್ರತೀಕಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಕಂಚಿ, ಕಾಂಚೀಪುರಂ ಎಂದು ಜನಪ್ರಿಯವಾಗಿದ್ದು ತಮಿಳುನಾಡಿನ ದೇವಾಲಯ ನಗರ ಎಂಬ ಖ್ಯಾತಿ ಪಡೆದಿದೆ. ಆದರೂ ಪ್ರತಿಯೊಬ್ಬರಿಗೂ ಕಾಂಚೀಪುರಂ ಎಂದರೆ ನೆನಪಾಗುವುದು ಇಲ್ಲಿನ ಕಾಂಚೀಪುರಂ ಅಥವಾ ಕಾಂಜೀವರಂ ರೇಷ್ಮೆ ಸೀರೆ. ಕೈಯಿಂದ ನೇಯ್ದ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿಯಾಗಿದೆ. ಸುಂದರವಾದ ಕಾಂಚೀಪುರಂ ಸೀರೆಗಳಿಗೆ ಹೆಚ್ಚು ಹೆಸರುವಾಸಿಯಾಗಿರುವ ಕಾಂಚೀಪುರಂ ತಮಿಳುನಾಡಿನ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಕಾಂಚೀಪುರಂ ನಗರದ ಹೆಚ್ಚಿನ ಉದ್ಯೋಗಿಗಳು ನೇಯ್ಗೆ ಉದ್ಯಮದಲ್ಲೇ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿನ ಸೀರೆ ನೇಯ್ಗೆ 400 ವರ್ಷಗಳ ಹಿಂದಿನಿಂದಲೂ ಬಳಕೆಯಲ್ಲಿದೆ. ಸುಂದರವಾದ ಕಾಂಚೀಪುರಂ ರೇಷ್ಮೆ ಸೀರೆಗಳು ದೇಶಾದ್ಯಂತ ಅತ್ಯಂತ ಜನಪ್ರಿಯವಾಗಿದ್ದು ಶುದ್ಧ ಹಿಪ್ಪುನೇರಳೆ ರೇಷ್ಮೆಯಿಂದ ನೇಯಲಾಗುತ್ತದೆ. ಸೀರೆಗಳು ಸೊಗಸಾದ ವಿನೂತನ ಮಾದರಿಯ ವಿನ್ಯಾಸಗಳನ್ನು ಹೊಂದಿರುತ್ತದೆ. ಸಾಂಪ್ರದಾಯಿಕ ಸಮಾರಂಭಗಳು, ಮದುವೆಗಳು ಮತ್ತು ಇತರೆ ಉತ್ಸವಗಳಲ್ಲಿ ಕಾಂಚೀಪುರಂ ಸೀರೆಯನ್ನ ಮಹಿಳೆಯರು ಕಡ್ಡಾಯವಾಗಿ ಧರಿಸುತ್ತಾರೆ. ಆದರೆ ಈ ಸೀರೆ ಧರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ದಕ್ಷಿಣ ಭಾರತದ ಮನೆಗಳಲ್ಲಿ ಈ ಅಭ್ಯಾಸವನ್ನ ಇನ್ನೂ ಮುಂದುವರೆಸಿದ್ದಾರೆ. ಇಂತಹ ಅದ್ಭುತ ನೇಯ್ಗೆಯ ಸೀರೆಗಳನ್ನು ಕೊಳ್ಳಲು ಹಾಸನದ ಮಹಿಳೆಯರಿಗೆ ಸುವರ್ಣ ಅವಕಾಶವನ್ನ ಕಾಂಚೀಪುರಂನ ಪ್ರತಿಷ್ಠಿತ ಬ್ರ್ಯಾಂಡ್ಗಳಲ್ಲಿ ಒಂದಾದ ಪಚ್ಚಯಪ್ಪ ಸಿಲ್ಕ್ಸ್ನವರು ಕಲ್ಪಿಸಿದ್ದಾರೆ. ಕಳೆದ ಒಂದು ವಾರದಿಂದ ಹಾಸನದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಮಹಾವೀರ ಭವನದಲ್ಲಿ ತಮ್ಮ ರೇಷ್ಮೆ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟದ ಮೇಳವನ್ನು ಆಯೋಜಿಸಿದ್ದು ಇದೀಗ ಕೊನೆಯ 2 ದಿನಗಳು ಮಾತ್ರ ಬಾಕಿ ಇದ್ದು ಹೆಂಗೇಳೆಯರ ಮನಸೆಳೆಯುವ ವಿಭಿನ್ನ ಬಣ್ಣಗಳ ವಿಶೇಷ ನೇಯ್ಗೆಯ ಮಾದರಿಯ ವಿನೂತನ ವಿನ್ಯಾಸದ ಕಂಚಿ ರೇಷ್ಮೆ ಸೀರೆಗಳನ್ನು ಕಾಂಚೀಪುರಂನ ಬೆಲೆಯಲ್ಲಿ ಪ್ರದರ್ಶಿಸಲ್ಪಡುತ್ತಿದೆ. ಈ ಪ್ರದರ್ಶನ ಮತ್ತು ಮಾರಾಟವು ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೂ ನಡೆಯುತ್ತದೆ ಮತ್ತು ಕಾಂಚೀಪುರಂ ರೇಷ್ಮೆ ಸೀರೆಗಳನ್ನು ಆಗಸ್ಟ್ 1 ತನಕ ಹಾಸನ ನಗರದ ಶ್ರೀ ಮಹಾವೀರ ಭವನದಲ್ಲಿ ಕೊಳ್ಳಬಹುದಾಗಿದೆ. ಇದರ ಸದುಪಯೋಗವನ್ನು ಮಹಿಳಾ ಮಣಿಗಳು ಪಡೆದುಕೊಳ್ಳಲು ಆಯೋಜಕರು ಕೋರಿದ್ದಾರೆ. HCN ನ್ಯೂಸ್, ಹಾಸನ್.
12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಯಾಗಿದ್ದ ಶಿವಶರಣ ಹಡಪದ ಅಪ್ಪಣ್ಣ ಅವರು ತಮ್ಮ ವಚನಗಳ ಮೂಲಕ ಸಮಾಜದ ಸುಧಾರಣೆಗೆ ಶ್ರಮಿಸಿದ ಮಹಾನ್ ಶರಣರಾಗಿದ್ದಾರೆ. ಅವರ ವಚನಗಳು ಹಾಗೂ ಚಿಂತನೆಗಳು ಮನುಕುಲದ ಉದ್ಧಾರಕ್ಕೆ ದಾರಿದೀಪವಾಗಿದೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ಸಿಪಿ ನಂದಕುಮಾರ್ ಹೇಳಿದರು. ಅವರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಲೂರು ಪಟ್ಟಣದ ಆಶಾ ಬಡಾವಣೆಯಲ್ಲಿರುವ ಸವಿತಾ ಸಮಾಜ ಸಭಾಂಗಣದಲ್ಲಿ ಆಯೋಜಿಸಿದ್ದ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶರಣರು ಸಮಾಜದ ಒಳಿತಿಗಾಗಿ ಶ್ರಮಿಸಿ ಮಾನವನ ಜೀವನ ಶೈಲಿ ಹಾಗೂ ಜೀವನಕ್ಕೆ ಬೇಕಾಗುವ ಅಗತ್ಯ ಅಂಶಗಳನ್ನು ತಮ್ಮ ವಚನಗಳ ಮೂಲಕ ನೀಡಿದ್ದಾರೆ. ಅಂತಹ ಶರಣರಲ್ಲಿ ಹಡಪದ ಅಪ್ಪಣ್ಣನವರು ಒಬ್ಬರು. ಸಂಘಟನೆಯು ಸಮಾಜಕ್ಕೆ ಮುಖ್ಯವಾಗಿದೆ ಹಾಗೂ ಪೂರ್ವಜರ ಪರಿಶ್ರಮ ಸಹ ಸಮಾಜಕ್ಕೆ ಬುನಾದಿಯಾಗಿದೆ. ಇವುಗಳನ್ನು ಕಾಪಾಡಿಕೊಂಡು ಹೋಗುವುದರ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ತಳಮಟ್ಟದ ಸಮುದಾಯಗಳು ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಮುನ್ನಡೆದರೆ ಮಾತ್ರ ಸಮಾಜದ ಮುಖ್ಯ ವಾಹಿನಿಗೆ ಬರಬಹುದಾಗಿ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ ಮಾತನಾಡಿ, ಹಡಪದ ಅಪ್ಪಣ್ಣನವರ ವಿಚಾರಗಳಿಗೆ ಬಸವಣ್ಣನವರು ಅಂದಿನ ದಿನಗಳಲ್ಲಿಯೇ ಮನ್ನಣೆ ನೀಡುತ್ತಿದ್ದರು. ಅಂದಿನ ದಿನಗಳಲ್ಲಿಯೇ ಮಹಿಳೆ ಮತ್ತು ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರ ತಮ್ಮ ವಚನಗಳ ಮೂಲಕ ಧ್ವನಿ ಎತ್ತಿದ ಶಿವಶರಣರಲ್ಲಿ ಹಡಪದ ಅಪ್ಪಣ್ಣನವರು ಪ್ರಮುಖರು. ಸಮಾಜದಲ್ಲಿ ಇಂದಿಗೂ ಕೂಡ ಮೇಲು ಕೀಳೆನ್ನುವ ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದು, ಅದನ್ನು ಹೋಗಲಾಡಿಸಬೇಕಾದರೆ ಸಮಾಜ ಬಂಧುಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿದೆ. ಇಲ್ಲದಿದ್ದರೆ ತಳಮಟ್ಟದ ಸಮುದಾಯಗಳು ಇನ್ನೂ ತುಳಿತಕ್ಕೆ ಒಳಪಡಬೇಕಾಗುತ್ತೆ ಎಂದರು. ಸಮಾಜದ ಮುಖಂಡ ಹಾಗೂ ಸಾಹಿತಿ ಪವನ್ ಕುಮಾರ್ ಮಾತನಾಡಿ, 12ನೇ ಶತಮಾನದ ಬಸವಾದಿ ಶರಣರಲ್ಲಿ ಹಡಪದ ಅಪ್ಪಣ್ಣನವರು ಒಬ್ಬರಾಗಿದ್ದಾರೆ. ಇವರು ಬಸವನಾಡಿನ ಮಸಬಿನಾಳ ಗ್ರಾಮದಲ್ಲಿ ಜನಿಸಿದವರು. ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಉಪಾಧ್ಯಕ್ಷ ಬಿಎಒ ಕೃಷ್ಣೇಗೌಡ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ಗ್ರೇಡ್ 2 ತಹಸೀಲ್ದಾರ್ ಪೂರ್ಣಿಮಾ, ಗೋಪಾಲ್ ಕೃಷ್ಣ, ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ, ಸವಿತಾ ಸಮಾಜದ ಆಲೂರು ತಾಲೂಕು ಅಧ್ಯಕ್ಷ ಕುಮಾರಸ್ವಾಮಿ, ಎಡಿಎಲ್ಆರ್ ಸೋಮಶೇಖರ್, ವೇಣುಗೋಪಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ತ್ಯಾಗ ಅವರಲ್ಲಿ ಇದ್ದಂಥ ಹೋರಾಟದ ಮೌಢ್ಯ ಮತ್ತು ಮೂಢನಂಬಿಕೆಗಳನ್ನು ತೊಲಗಿಸಿ ಜನರಲ್ಲಿ ಏನು ಶೋಷಣೆಗೊಳಗಾಗಿರ್ತಾರೆ ಅಂಥ ಜನರನ್ನ ಒಂದು ಸಮಾಜಮುಖಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಆ ಶತಮಾನದಲ್ಲಿ ಮೌಢ್ಯತೆ, ಅಸಮಾನತೆ, ಜಾತೀಯತೆ ಇವುಗಳನ್ನ ಹೋರಾಟಕ್ಕೋಸ್ಕರವೇ ಅದನ್ನ ವಿರುದ್ಧವಾಗಿ ಒಂದು ಏನು ಬಸವಣ್ಣನ ನೇತೃತ್ವದಲ್ಲಿ ಹೋರಾಟವನ್ನು ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾ ಇತ್ತು. ಅದರಲ್ಲಿ ಪ್ರಮುಖರು ಹಡಪದ ಅಪ್ಪಣ್ಣ. ಈಗಾಗಲೇ ನಮ್ಮ ಮುಖ್ಯ ಭಾಷಣಕಾರರು ಬಹಳ ವಿವರ ಮಾಡ್ತಾರೆ. ಬಸವಣ್ಣನವರು ಹಡಪದ ಅಪ್ಪಣ್ಣವರು ಮಾಡ್ತಾರೆ ಅಂದ್ರೆ ಈ ಸಮಾಜಕ್ಕೆ ಅವರು ಕೊಟ್ಟಂತಹ ಒಂದು ಏನು ಹಿಡಿತ ಏನು ಅನ್ನೋದನ್ನ ನಾವು ಸಮಾಜದ ಬಾಂಧವರು. ಹಡಪದ ಅಪ್ಪಣ್ಣನವರು ವಿಜಯನಗರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮಸಬಿನಾಳ ಗ್ರಾಮದಲ್ಲಿ ಚನ್ನವೀರಪ್ಪ ಮತ್ತು ದೇವಕ್ರಮನವರ ಪುತ್ರನಾಗಿ ಜನಿಸಿದ್ದಾರೆ. ಜೊತೆಗೆ ಬೇಗನಡ ಗ್ರಾಮದ ಚೀರನಾಗಪ್ಪ ಮತ್ತು ಚನ್ನಬಸವಣ್ಣನವರ ಮಗಳಾದಂತಹ ಲಿಂಗಮ್ಮನವರು ಇವರ ಪತ್ನಿಯಾಗಿದ್ದಾರೆ. ಇವರ ಕಾಲಘಟ್ಟವನ್ನು ಕ್ರಿಸ್ತಶಕ 1160 ಇಂದ ಗುರುತಿಸಲಾಗಿದೆ. ಅಪ್ಪಣ್ಣನವರು ಕೂಡದ ಸಂಗಮದಲ್ಲಿ ಆಲೂರು ಹಾಗೂ ಸಕಲೇಶಪುರ ಭಾಗದಲ್ಲಿ ವ್ಯಾಪಕ ಮಳೆಯಿಂದಾಗಿ ಭಾರೀ ಪ್ರಮಾಣದಲ್ಲಿ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಲು ಬಂದ ಸಚಿವ ಕೃಷ್ಣ ಬೈರೇಗೌಡರನ್ನ ಆಲೂರು ಪಟ್ಟಣದ ಬೈಪಾಸ್ ಮನ್ಸೂರ ಶಾಲೆ ಬಳಿ ನೂರಾರು ಸಂಖ್ಯೆಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾರ ಶಾಲು ಹಾಕಿ ಸನ್ಮಾನಿಸಿ ಸ್ವಾಗತಿಸಿದರು. ಆ ಸಮಯದಲ್ಲಿ ಬಂದಿದ್ದ ಕೆಲ ಮುಖಂಡರು, ಕಾರ್ಯಕರ್ತರು ತಾಲೂಕಿನಲ್ಲಿರುವ ಸಮಸ್ಯೆಗಳ ಬಗ್ಗೆ ಸಚಿವರೊಡನೆ ಹಂಚಿಕೊಂಡರು. ಸಮಸ್ಯೆಗಳನ್ನು ಆಲಿಸಿದ ಸಚಿವ ಕೃಷ್ಣ ಬೈರೇಗೌಡ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ, ಬಿಎಲ್ ಲಿಂಗರಾಜ್, ಶಾಂತಕೃಷ್ಣ, ಅಜ್ಜನಹಳ್ಳಿ ಲೋಕೇಶ್, ರಂಗೇಗೌಡ, ಕುಂದೂರು ಶ್ರೀಕಾಂತ್, ರಾಜಶೇಖರ್, ಹರೀಶ್, ರಂಗನಾಥ್, ಕಬೀರ್ ಅಹಮದ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರವರು 685 ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ.
ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿ ರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ ಜಿಎನ್ ರವರು 675 ಅಂಕಗಳು, ಚಿನ್ಮಯ ಆರ್ ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು, ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 70192 76970. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದ ಕಟ್ಟೆಗೆ ಮಣ್ಣು ತುಂಬಿದ ಪರಿಣಾಮ ಕಟ್ಟೆ ಒಡೆದು ಹೋಗಿ ಸುಮಾರು 50 ಎಕರೆ ಗದ್ದೆ ನಾಟಿ ಮಾಡಿದಂತಹ ಬೆಳೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು 10 ಲಕ್ಷಕ್ಕೂ ಹೆಚ್ಚಿನ ಬೆಲೆ ಬಾಳುವ ಫಸಲು ನಾಶವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಇರುವಂತಹ ಸರ್ಕಾರಿ ಗೋಮಾಳ ಜಾಗವನ್ನು ಗ್ರಾಮದ ಲಿಂಗಶೆಟ್ಟಿ ಹಾಗೂ ಮಂಜುಶೆಟ್ಟಿ ಎಂಬುವವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿಯನ್ನು ಮಂಜೂರು ಮಾಡಿಕೊಂಡಿದ್ದಾರೆ. ಪುರಾತನ ಕಾಲದಿಂದಲೂ ನೀರು ಹರಿಯುವ ಗ್ರಾಮದ ಕಟ್ಟೆಯನ್ನ ಶುಂಠಿ ಬೆಳೆ ಬೆಳೆಯಲು ಮುಚ್ಚಿದ ಪರಿಣಾಮವಾಗಿ ಭಾರೀ ಮಳೆಯಿಂದ ಕಟ್ಟೆ ಒಡೆದು ಸುಮಾರು 50 ಎಕರೆ ನಾಟಿ ಮಾಡಿದ್ದ ಭತ್ತ ಸಂಪೂರ್ಣ ಕೊಚ್ಚಿ ಹೋಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮಸ್ಥ ವೀರಭದ್ರ ಶೆಟ್ಟಿ, ಸರ್ವೆ ನಂಬರ್ 50ರಲ್ಲಿ ಸರ್ಕಾರಿ ಗೋಮಾಳ 28 ಗುಂಟೆ ಜಾಗವಿದ್ದು ಆ ಜಾಗವನ್ನು ಕಬಳಿಸಲು ಹುನ್ನಾರದಿಂದ ಲಿಂಗಶೆಟ್ಟಿ ಎಂಬುವವರು ಶುಂಠಿ ಬೆಳೆ ಮಾಡಿದ್ದಾರೆ. ಬೆಳೆ ಮಾಡುವ ಸಂದರ್ಭ ಕಟ್ಟೆ ಮೇಲ್ಭಾಗದಲ್ಲಿರುವ ಗುಡ್ಡವನ್ನ ಸಮತಟ್ಟು ಮಾಡಬೇಡಿ, ಮಳೆ ಬಂದಾಗ ಕುಸಿದು ಬೀಳುತ್ತೆ ಅಂತ ಹೇಳಿದೆವು. ಆದರೂ ಸಹ ಕಟ್ಟೆಗೆ ಬೇಲಿ ಹಾಕಿ ಮಣ್ಣು ಮುಚ್ಚಿದ ಪರಿಣಾಮ ಶುಂಠಿ ಮಾಡುವ ಸಂದರ್ಭ ಕಟ್ಟೆಗೆ ಮಣ್ಣು ಹಾಕಿದ್ರಿಂದ 1 ತಿಂಗಳಿನಿಂದ ಬಂದಂತಹ ಭಾರೀ ಮಳೆಯಿಂದಾಗಿ ಕೆಳಭಾಗದ ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿ ಗದ್ದೆ ತುಂಬೆಲ್ಲ ಕೆಸರು ಹಾಗೂ ಮರಳು ತುಂಬಿಕೊಂಡಿರೋದ್ರಿಂದ ನಾವು ಬೆಳೆ ಮಾಡುವುದಾದರೂ ಹೇಗೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನಂತರ ಮಾತನಾಡಿದ ನೆರೆ ಹಾವಳಿಯಿಂದ ಭೂಮಿ ಕಳೆದುಕೊಂಡಿರುವ ಗ್ರಾಮಸ್ಥರಾದ ವೆಂಕಟೇಶ್, ಚಂದ್ರಶೇಖರ್, ತಿಮ್ಮೇಗೌಡ ಮಾತನಾಡಿ, ನಮಗೆ ಅಲ್ಪ ಸ್ವಲ್ಪ ಜಮೀನಿದ್ದು ನಾವು ಭೂಮಿಯ ಆದಾಯವನ್ನೇ ನೆಚ್ಚಿಕೊಂಡು ಬದುಕುತ್ತಿದ್ದೇವೆ. ನಮಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಲ್ಲದೆ ಈ ಬಗ್ಗೆ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದು ಕೂಡಲೇ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರುಕ್ಮಿಣಿ, ಬಸವರಾಜ್, ಹರೀಶ್, ಇಂದ್ರೇಶ್, ನಿಂಗಶೆಟ್ಟಿ, ಸತೀಶ್, ಮಂಜುನಾಥ್ ಇತರರು ಹಾಜರಿದ್ದರು. HCA ನ್ಯೂಸ್ ಬೇಲೂರು. ಕಣಗುಪ್ಪೆ ಗ್ರಾಮ, ಇಲ್ಲಿ ಸರ್ವೆ ನಂಬರ್ 50ರಲ್ಲಿ 4 ಎಕರೆ ಮಂಜೂರಾಗಿದೆ ಅಂತೇಳಿ, ಇದು ಇರೋದು ಒಟ್ಟು 4 ಎಕರೆ 28 ಗುಂಟೆ ಉಳಿಕೆಯಲ್ಲಿ 4 ಎಕರೆ ಮಂಜೂರಾಗಿದೆ ಅಂತ ಹೇಳ್ತಾರೆ. ಆಮೇಲೆ 28 ಗುಂಟೆ ಹಾಲಿ ಉಳಿದಿದೆ. ಈ ಗೆರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಆ ಗೆರೆ ಹಾಗೇ ಇತ್ತು. ಇವನು 28 ಗುಂಟೆ ಮತ್ತು ಇಲಿಗಲಾಗಿ ಈ ಸರ್ವೆ ನಂಬರು 4 ಎಕರೆ ನಿಂಗಶೆಟ್ಟಿ ಬಿನ್ ಮಂಜಪ್ಪ ಶೆಟ್ಟಿ ಇಲಿಗಲಾಗಿ ಫಾರಮ್ ನಂಬರ್ 53ಲಿ ಅವ್ರ ಅರ್ಜಿ ಹಾಕಿಲ್ಲ. ಅಲ್ಲಿ ಸೃಷ್ಟಿ ಮಾಡಿ 4 ಎಕರೆ ಮಂಜೂರು ಮಾಡಿಸ್ಕೊಂಡು ಸಾಲದಕ್ಕೆ ಈ ಒಂದು ಸರ್ಕಾರಿ ಹಳ್ಳನ ಒತ್ತುವರಿ ಮಾಡಿ ಆ ಗೆರೆ ಎಲ್ಲ ಗೋರಿ ಈಗ ಹಳ್ಳನೂ ಮುಚ್ಚಿಬಿಟ್ಟು ಇಡೀ 25-30 ಕುಟುಂಬದ ಒಂದು 40-50 ಎಕರೆ ಕಣಗುಪ್ಪೆ ಗ್ರಾಮಸ್ಥರ ಬೆಳೆ ಹಾನಿಯಾಗಿದೆ. ಹೆಣ್ಣು ಮಕ್ಕಳು ಉಜ್ವಲವಾಗಿ ಪ್ರಜ್ವಲಿಸಲು ಮನೆ ಮತ್ತು ಸಮಾಜ ಬೆಳಗುವ ಹಣತೆಗಳಾಗಬೇಕೆಂದು ಜಿಲ್ಲಾಧಿಕಾರಿ ಸತ್ಯಭಾಮ ತಿಳಿಸಿದರು. ಭೇಟಿ ಬಚಾವೋ ಭೇಟಿ ಪಡಾವ್ ಯೋಜನೆಯಡಿ ಹಾಸನ ನಗರದ ಹಾಸನಾಂಬ ಕಲಾಭವನದಲ್ಲಿ ಏರ್ಪಡಿಸಿದ್ದ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಹಾಗೂ ಜಾಗೃತಿ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಣ್ಣುಮಕ್ಕಳು ಯಾವುದೇ ಆಮಿಷಗಳಿಗೆ ಮರುಳಾಗದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು.
ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಂಡು ಉತ್ತಮ ನಡವಳಿಕೆಯನ್ನು ರೂಢಿಸಿಕೊಳ್ಳಬೇಕು. ನಿಮ್ಮ ಭವಿಷ್ಯದ ನಿರ್ಮಾತೃ ನೀವೇ ಆಗಿರ್ತೀರಾ. ಈ ನಿಟ್ಟಿನಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಾರ್ಥಕ ಜೀವನ ನಡೆಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕೆಂದು ತಿಳಿಸಿದರು. ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ. ಹೆಣ್ಣು ಗಂಡೆಂದು ತಾರತಮ್ಯ ಮಾಡಬಾರದೆಂದ ಅವರು ಪ್ರಸವ ಪೂರ್ವದಲ್ಲಿಯೇ ಭ್ರೂಣಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯಬೇಕು. ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಬೇಕೆಂದು ತಿಳಿಸಿದರು. ಮಾನವ ಕಳ್ಳ ಸಾಗಾಣಿಕೆ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಮಾಜಘಾತಕ ಚಟುವಟಿಕೆಗಳಿಂದ ಅಡ್ಡದಾರಿ ಹಿಡಿಯದೆ ದುರಾಸೆಯಿಂದ ಹೊರಬಂದು ತಂದೆ ತಾಯಿಗಳಿಗೆ ಗೌರವ ತರುವ ರೀತಿ ನಡೆದುಕೊಳ್ಳಬೇಕೆಂದು ತಿಳಿಸಿದರು. ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಧರಣಿ ಕುಮಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಹಾಲಿಂಗಯ್ಯ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಹಾಗೂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ, ರಕ್ಷಿಸಿ, ಆನಂತರ ಹೆಣ್ಣು ಮಕ್ಕಳನ್ನು ಉಳಿಸಿ, ಬೇಟಿ ಬಚಾವೋ ಬೇಟಿ ಪಡಾವೋ, ಹೆಣ್ಣು ಮಕ್ಕಳನ್ನು ಉಳಿಸಿ, ನಮ್ಮನ್ನು ಕೊಲ್ಬೇಡಿ. ನಮ್ಮನ್ನ ಗರ್ಭದಲ್ಲಿದ್ದಾಗ ಆರೋಗ್ಯ ಇಲಾಖೆಯಿಂದ ಬಂದಿದ್ರ ಯಾರಾದ್ರು? ಆರೋಗ್ಯ ಇಲಾಖೆ PCPNDT ಅಂತಂದ್ಬಿಟ್ಟು ಒಂದು ಕಾಯ್ದೆ ಇದೆ. ಯಾರಾದ್ರೂ ಆಶಾ ಕಾರ್ಯಕರ್ತರಿದ್ದೀರಾ? ಆಶಾ ಇದ್ದೀರಾ ಇಲ್ಲಿ? ಸಮಾಜ ಒಂದು ಸರಿಯಾಗಿ ನೋಡಿದಾಗ ಹಗಲೊತ್ತಲ್ಲಿ ನೋಡಿದ್ರೆ ಎಲ್ಲ ಬೆಳಕಾಗಿರುತ್ತೆ, ರಾತ್ರಿ ಹೊತ್ತಲ್ಲಿ ನೋಡಿದ್ರೆ ಎಲ್ಲ ಕತ್ಲಾಗಿರುತ್ತೆ. ಎಲ್ಲಿ ದೀಪಗಳನ್ನ ಹಚ್ಬೇಕು, ಕತ್ತಲಲ್ಲಿರೋ ಕಡೆ ನಾವು ಹಣತೆಗಳನ್ನ ಹಚ್ಬೇಕು. ಈ ಹಣತೆಗಳೇ ನಾವು ಹೆಣ್ಮಕ್ಳು. ಅಂದ್ರೆ ಏನ್ ಮೇಡಮ್ ಹಂಗೆ ಹೇಳಿದ್ರಿ ಅಂತಂದ್ರೆ, ಅಂದ್ರೆ ಅದಕ್ಕೆ ಹೋಲಿಸ್ತಾ ಇದ್ದೀನಿ ಅಂತಂದ್ರೆ, ಎಲ್ಲೆಲ್ಲಿ ಬೆಳಕನ್ನ ನೀಡ್ತೀವಿ, ಹುಟ್ಟಿದ ಮನೆಗೆ ಆಗ್ಲಿ, ಕೊಟ್ಟ ಮನೆಗೆ ಆಗ್ಲಿ, ಸಮಾಜಕ್ಕೆ ಆಗ್ಲಿ, ನಾವು ಹಣತೆಗಳಾಗಿ ಹೆಣ್ಣು ಮಕ್ಕಳು ಕೆಲಸ ನಿರ್ವಹಿಸಬೇಕು. ಇದು ನನ್ನ ಆಶಯ. ಬಹುಶಃ ಇಲ್ಲಿ ಈ ಕ್ಷೇತ್ರದಲ್ಲಿ ನನ್ನಂತಹ ಸಾಮಾನ್ಯ ವ್ಯಕ್ತಿ ಕೂಡ ಶಾಸಕನಾಗಿ ಆಯ್ಕೆಯಾಗಿರೋದಕ್ಕೆ ಮಾಧ್ಯಮದವರ ಪಾತ್ರ ಕೂಡ ಮುಖ್ಯವಾಗಿತ್ತು. ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರದ ಅಧಿಕಾರಿಗಳಾಗಲಿ ಜವಾಬ್ದಾರಿಯುತವಾಗಿ ಹೆದರಿಕೆಯಿಂದ ಕೆಲಸ ಮಾಡೋದಕ್ಕೆ ಮಾಧ್ಯಮಗಳು ಕಾರಣವಾಗಿದ್ದಾರೆ ಎಂದು ಶಾಸಕ ಸಿಮೆಂಟ್ ಮಂಜು ಅಭಿಪ್ರಾಯಪಟ್ಟರು. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರೋಟರಿ ಸಂಸ್ಥೆ ಸಕಲೇಶಪುರ ಇವರ ಸಹಯೋಗದಲ್ಲಿ ಪಟ್ಟಣದ ರೋಟರಿ ಭವನದಲ್ಲಿ ಮಾಧ್ಯಮ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಶಾಸಕ ಸಿಮೆಂಟ್ ಮಂಜುನಾಥ್ ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಸಕಲೇಶಪುರದವರು ಪತ್ರಿಕೋದ್ಯಮದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ವಂತ ಕಟ್ಟಡಕ್ಕೆ ನನ್ನ ಅನುದಾನದಲ್ಲಿ 5 ಲಕ್ಷ ಕೊಟ್ಟಿದ್ದೇನೆ. ಕಟ್ಟಡದ ಸಂಪೂರ್ಣ ಕಾರ್ಯ ಆಗೋವರೆಗೂ ನಾನು ನಿಮ್ಮ ಜೊತೆಗೆ ಸದಾ ಇರ್ತೇನೆ. ಮುಂದಿನ ಬಾರಿ ಸ್ವಂತ ಕಟ್ಟಡದಲ್ಲಿ ಕಾರ್ಯಕ್ರಮ ನಡೆಯುವಂತಾಗಲಿ, ಹಳ್ಳಿಯ ಭಾಗದ ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸುವುದರ ಬಗ್ಗೆ ಹೇಳಿದ್ದು, ಇನ್ನೂ ಕೂಡ ಅದು ಅಂತಿಮ ಮಟ್ಟಕ್ಕೆ ಬಂದು ತಲುಪಿಲ್ಲ. ಇದು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಜೊತೆಗೆ ಮಳೆಗಾಳಿ ಎನ್ನದೇ ಬೆಳಗ್ಗೆ ಮನೆ ಮನೆಗೆ ದಿನಪತ್ರಿಕೆಯನ್ನ ಹಾಕುವ ಪತ್ರಿಕಾ ವಿತರಕರನ್ನ ನೆನೆಯಬೇಕು. ಪ್ರಪಂಚದಾದ್ಯಂತ ರೋಟರಿ ಸಂಸ್ಥೆ ಉತ್ತಮ ಕೆಲಸ ಮಾಡಿಕೊಂಡು ಬರುತ್ತಿದ್ದು, ಇವರ ಸಹಯೋಗದಲ್ಲಿ ಮಾಧ್ಯಮ ದಿನಾಚರಣೆಯನ್ನ ಈ ಬಾರಿ ಮಾಡುತ್ತಿರುವುದು ಖುಷಿಯ ವಿಚಾರ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ HB ಮದನಗೌಡ ಮಾತನಾಡುತ್ತಾ, 1843ರಲ್ಲಿ ಮಂಗಳೂರಿನಲ್ಲಿ ಮೊದಲು ಪ್ರಾರಂಭವಾದ ಪತ್ರಿಕೆಯ ನೆನಪಿಗೋಸ್ಕರ ನಾವು ಜುಲೈ ತಿಂಗಳಿನಲ್ಲಿ ಮಾಧ್ಯಮ ದಿನಾಚರಣೆಯನ್ನ ಆಚರಿಸುತ್ತೇವೆ. ಪತ್ರಿಕೋದ್ಯಮ ಇಡೀ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟಿದೆ. ನಾನು ಕೂಡ ಪ್ರಾರಂಭದಲ್ಲಿ ಪತ್ರಿಕಾ ವಿತರಕರಾಗಿ ಕೆಲಸ ಮಾಡುತ್ತಿದ್ದು, ದಿನದಲ್ಲಿ 30 ರಿಂದ 40 ಪತ್ರಿಕೆಗಳನ್ನು ಮನೆಗಳಿಗೆ ನಡೆದುಕೊಂಡು ಹಾಕುತ್ತಿದ್ದೆ. ನಾನು ಕೆಲಸಕ್ಕೆ ಸಮಯಕ್ಕೆ ಕೊಡುವ ಬೆಲೆ ಹಾಗೂ ಗೌರವದಿಂದಾಗಿ ಈಗ ಈ ಮಟ್ಟಕ್ಕೆ ಬೆಳೆಯಲು ಕಾರಣವಾಗಿದೆ ಎಂದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅರುಣ್ ರಕ್ಷಿದಿ, ಮಂಗಳೂರಿನಲ್ಲಿ ಸ್ಥಾಪನೆಯಾದ ಮಂಗಳೂರು ಸಮಾಚಾರ ಪತ್ರಿಕೆ ಸ್ಥಾಪನೆಯನ್ನ ಪತ್ರಿಕಾ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ. ಈ ಮಲೆನಾಡಿನ ಜನರು ತುಂಬಾ ಕಷ್ಟ ಜೀವನ ನಡೆಸುತ್ತಿದ್ದಾರೆ. ಈ ಭಾಗದಲ್ಲಿ 26,000 ಕೋಟಿಯ ಎತ್ತಿನಹೊಳೆ ಯೋಜನೆಯನ್ನ ಮಾಡುವ ಸರ್ಕಾರ ಪತ್ರಕರ್ತರಿಗೆ ಒಂದು ಸ್ವಂತ ಕಟ್ಟಡವನ್ನ ಕಟ್ಟಿಕೊಡಲು ಸಾರ್ವಜನಿಕರ ಎದುರು ಕೈಚಾಚುವಂತಹ ಪರಿಸ್ಥಿತಿ ಮಾಡಿದೆ. ಈಗಿನ ಶಾಸಕ ಸಿಮೆಂಟ್ ಮಂಜಣ್ಣ ತಮ್ಮ ಅನುದಾನದಲ್ಲಿ 5 ಲಕ್ಷ ಕೊಡೋದಾಗಿ ಹೇಳಿದ್ರೆ, ಒಟ್ಟು 14 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣವಾಗುವ ಕಟ್ಟಡಕ್ಕೆ ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ಕೊಡುವ ಕೆಲಸವನ್ನ ಶಾಸಕರು ಮಾಡಬೇಕೆಂದು ಹೇಳಿದ್ರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಶಾಸಕ HM ವಿಶ್ವನಾಥ್ ಮಾತನಾಡುತ್ತಾ, ಪತ್ರಿಕಾರಂಗ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವುದರಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. 1975ರ ತುರ್ತು ಪರಿಸ್ಥಿತಿಯಲ್ಲಿ ಈ ಪತ್ರಿಕಾರಂಗವು ನಿಷ್ಕ್ರಿಯಗೊಂಡಿತ್ತು. ಈಗ 50 ವರ್ಷಗಳ ನಂತರ ಇದು ಸ್ವತಂತ್ರವಾಗಿ ಕೆಲಸ ಮಾಡುತ್ತಿದೆ. ಪತ್ರಿಕಾರಂಗದಲ್ಲಿ ತೊಡಗಿಸಿಕೊಂಡಿರುವವರಿಗೆ ಒಂದು ಕಾರ್ಯಾಗಾರ ಮಾಡುವುದು ಅತ್ಯವಶ್ಯಕ. ಪತ್ರಕರ್ತರು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕೆಂದು ಹೇಳಿದರು.
ತಾಲೂಕು ರೋಟರಿ ಸಂಸ್ಥೆ ಅಧ್ಯಕ್ಷ ವೀರೇಂದ್ರ ಕುಮಾರ್ ಮಾತನಾಡಿ, ಸಮಾಜದಲ್ಲಿ ಪತ್ರಿಕೋದ್ಯಮ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಿದೆ. ಮಾಧ್ಯಮ ದಿನಾಚರಣೆಯನ್ನ ಸಹಯೋಗದಲ್ಲಿ ಮಾಡಿರುವುದು ಖುಷಿ ತಂದಿದೆ. ಇನ್ನು ಒಳ್ಳೆ ಕೆಲಸಗಳನ್ನ ಮಾಡಲು ನಿಮ್ಮೊಂದಿಗೆ ಸದಾ ಇರ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯವಾಣಿ ತಾಲೂಕು ವರದಿಗಾರ ಕಾಂತರಾಜ್ ಮತ್ತು ಪತ್ರಿಕಾ ವಿತರಕರಾದ ಮಂಜುನಾಥ್ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹರೀಶ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ದಯಾನಂದ್, ಅಧ್ಯಕ್ಷ ಜೈಬಿ ಮಂಜುನಾಥ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಎರಡನೇ ವಿಚಾರ, ಇಷ್ಟು ಜಾತ್ರೆ ಮಾಡುವಂತ ಸಂದರ್ಭದಲ್ಲೂ ಸಮೇತ ನಾನು ಓಪನ್ ಪ್ರಿಂಟರ್ ಮಾಡಿ ಆನ್ಲೈನ್ ಪ್ರಿಂಟರ್ ಮಾಡಿಸಿ ಅದರಲ್ಲೂ ಕೂಡ ಜಾತ್ರೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾತುಗಳಿದೆ ಏನಂತ, ಪ್ರತಿಯೊಂದು ಕೂಡ ಅಸೆಸ್ಮೆಂಟ್ 50 ರೂಪಾಯಿ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಅದೇ ರೀತಿ 50 ರೂಪಾಯಿ ಮಾಡಿ ಪುರಸಭೆಯಲ್ಲಿ ಮತ್ತೆ ಇತಿಹಾಸದಲ್ಲಿ ದುಡ್ಡು ಉಳಿಸುತ್ತಿಲ್ಲ. 15 ಲಕ್ಷ ದುಡ್ಡು ಡೆಪಾಸಿಟ್ ಯಾವುದು ಜಾತ್ರೆ ಮಾಡಿ 50 ರೂಪಾಯಿ ಟಿಕೆಟ್ ಮಾಡಿ ಮತ್ತೆ 15 ಲಕ್ಷ ದುಡ್ಡು ಸಮೇತ ನಾವು ಉಳಿಸಿ ಪುರಸಭೆ ಡೆಪಾಸಿಟ್ ಮಾಡಿದ್ವಿ. 15 ಲಕ್ಷ ರೂಪಾಯಿ ಸಮೇತ ನಾವೀಗ ಏನೀಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಾರ್ಕಿಗೆ ಅದಕ್ಕೆ ಈ ಜಿಲ್ಲೆಯ ಬಹುದೊಡ್ಡ ಕ್ಷೇತ್ರ ಅಂದರೆ ನಾವು ಸಕಲೇಶ್ವರ ಆಲೋಚನೆ ಕ್ಷೇತ್ರ. ನಮ್ಮ ಹಾಸನ ಕ್ಷೇತ್ರ ಬಹಳ ತುಂಬ ಚಿಕ್ಕದು. ನಾವು ಒಂದು ವ್ಯಾಪ್ತಿ ಒಳಗಡೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಅವಕಾಶ ಆಗ್ತದೆ. ಮಧ್ಯೆಯವರಿಗೆ ಏನು ಸಮಸ್ಯೆ ಹೇಳಿದ್ರೆ ಸರ್ಕಾರ ಸವಲತ್ತಿಲ್ಲ, ಜೊತೆಗೆ ಹೆಚ್ಚಿಗೆ ಅನುದಾನ ತರಲಿಕ್ಕಾಗಲ್ಲ. ಇವತ್ತು ಮಳೆಯ ಸಮಸ್ಯೆ ಹೇಗಿದೆ ಅಂತ ಹೇಳಿದ್ರೆ ಅವರು ಒಂದು ಜನ ಕೂಡ ಮನೆಯಲ್ಲಿ ಹೋಗಲಿಕ್ಕೆ ಸಾಧ್ಯನೇ. ಅಷ್ಟೊಂದು ಸಮಸ್ಯೆ ಇವತ್ತು ಕಂಠೇಶ್ವರ ಆಗ್ತಾ ಇರೋದು. ಗುಡ್ಡ ಕುಸಿತ ಇರ್ಬೋದು, ರಸ್ತೆ ಹಾಳಾಗಿರ್ಬೋದು, ನೆರೆ ಆಗಿರ್ಬೋದು. ಹಾಸನ ನಗರದ ಸಂತೆಪೇಟೆ ವೃತ್ತದ ಬಳಿ ಇರುವ ನಗರಸಭೆ ಇಲಾಖೆಯಿಂದ ಪ್ರತಿನಿತ್ಯ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರಿಗೆ ಸಾಮಾನ್ಯ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಯಿತು. ಇದೇ ವೇಳೆ ನೂರಾರು ಜನ ಪೌರ ಕಾರ್ಮಿಕರು ಇದರ ಪ್ರಯೋಜನ ಪಡೆದುಕೊಂಡರು. ಹಾಸನ ನಗರಸಭೆ ಪರಿಸರ ಇಂಜಿನಿಯರ್ ವೆಂಕಟೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆ ವತಿಯಿಂದ ನಗರದ ಸ್ವಚ್ಛತೆ ಕಾಪಾಡುವಂತಹ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ ಪೌರ ಕಾರ್ಮಿಕರು ಬೆಳಗ್ಗೆ 5:30ಕ್ಕೆ ಬಂದು ಚರಂಡಿ, ಬೀದಿ ಸ್ವಚ್ಛತೆ ಮಾಡುವುದರಲ್ಲೇ ತೊಡಗುತ್ತಾರೆ. ಈ ವೇಳೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಸರ್ಕಾರದ ಆದೇಶದಂತೆ ಪ್ರತಿ 3 ತಿಂಗಳಿಗೊಮ್ಮೆ ಸಾಮಾನ್ಯ ಆರೋಗ್ಯ ತಪಾಸಣೆಯನ್ನ ಮಾಡಿಸಬೇಕಾಗಿರುತ್ತದೆ. ಕಳೆದ ಮಾರ್ಚ್ನಲ್ಲಿ ತಪಾಸಣೆ ಮಾಡಲಾಗಿತ್ತು. ಈಗ ಜುಲೈನಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತಿದ್ದು, ಬಿಪಿ, ಶುಗರ್, ಕಣ್ಣಿನ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ಪೌರ ಕಾರ್ಮಿಕರು ಈ ಅವಕಾಶವನ್ನ ಸದುಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯವನ್ನ ಉತ್ತಮವಾಗಿ ಇಟ್ಟುಕೊಳ್ಳಬೇಕು. ಇನ್ನು ಮುಂದೆ ಎಲ್ಲ ಪೌರ ಕಾರ್ಮಿಕರಿಗೆ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿ ಆರೋಗ್ಯವನ್ನ ಉತ್ತಮಪಡಿಸಲು ನಗರಸಭೆಯಿಂದ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ನಗರಸಭೆ ಆರೋಗ್ಯಾಧಿಕಾರಿ ಆದೀಶ್, ಪ್ರಸಾದ್, ಶಬೀರ್, ರೆಡ್ ಕ್ರಾಸ್ ಸಂಸ್ಥೆಯ ಚಂದನ್, ಜನಪ್ರಿಯ ಆಸ್ಪತ್ರೆ ವೈದ್ಯರು ಸೇರಿದಂತೆ ಇತರರು ಭಾಗವಹಿಸಿದ್ರು. HCN ನ್ಯೂಸ್ ಹಾಸನ್. ಹಾಸನ ನಗರಸಭಾ ವತಿಯಿಂದ ನಗರದ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವಂಥ ನಮ್ಮ ಪೌರ ಕಾರ್ಮಿಕರುಗಳಿಗೆ ಈ ದಿನ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಮಾಡ್ತಾ ಇದ್ದೀವಿ. ಪೌರ ಕಾರ್ಮಿಕರು ಬೆಳಿಗ್ಗೆ 5:00ವರೆಗೆ ಬಂದು ಪ್ರತಿದಿನ ಚರಂಡಿಗಳನ್ನು ಸ್ವಚ್ಛ ಮಾಡೋದು, ಬೀದಿಗಳನ್ನು ಸ್ವಚ್ಛ ಮಾಡೋದು, ಒಂದು ರೀತಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ. ಅದರಿಂದ ಸರ್ಕಾರದ ಆದೇಶದಂತೆ ಪ್ರತಿ 3 ತಿಂಗಳಿಗೊಮ್ಮೆ ಸಾಮಾನ್ಯ ಆರೋಗ್ಯ ತಪಾಸಣೆಯನ್ನು ಮಾಡಿಸಬೇಕಾಗಿರ್ತದೆ. ಅದರಂತೆ ನಾವು ಈ ಕಳೆದ ಬಾರಿ ಮಾರ್ಚ್ನಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಿದ್ವಿ. ಈಗ ಜುಲೈನಲ್ಲಿ ನಾವು ಸಾಮಾನ್ಯ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇದ್ದೀವಿ. ಎಲ್ಲ ಪೌರ ಕಾರ್ಮಿಕರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ಚೆಕಪ್ ಮಾಡಿಸ್ಕೊಂಡು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಯ್ದುಕೊಳ್ಬೇಕು. ಅದೇ ರೀತಿ ನಾವು ಇನ್ನು ಮುಂದೆ ಎಲ್ಲ ಪೌರ ಕಾರ್ಮಿಕರಿಗೆ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿ ಅವರ ಆರೋಗ್ಯವನ್ನು ಉತ್ತಮಪಡಿಸಲು ಮತ್ತು ಸ್ವಚ್ಛತೆ ಕಾರ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಈ ನಗರಸಭೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ,
ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಶಾಸಕ ಸ್ವರೂಪ್ ಪ್ರಕಾಶ್ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಎನ್ಎಸ್ಎಸ್ ರೇಂಜರ್ಸ್ ಮತ್ತು ರೋವರ್ಸ್ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಶುಭಾಶಯಗಳನ್ನು ತಿಳಿಸಿ ವಿದ್ಯಾರ್ಥಿ ಜೀವನದ ಮಹತ್ವದ ಕುರಿತು ಮಾತನಾಡಿದರು. HCA ನ್ಯೂಸ್ ಹಾಸನ್. ಶಾಸಕ ಸ್ವರೂಪ್ ಪ್ರಕಾಶ್ ಯಲಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಪುರದಮ್ಮ ದೇವಾಲಯದ ಆವರಣದಲ್ಲಿ ತಾಯಿ ಪುರದಮ್ಮ ದೇವಾಲಯದ ಸುತ್ತಮುತ್ತಲಿನ ಕನ್ವೆನ್ಷನ್ ಹಾಲ್ ಹಾಗೂ ಅಂಗಡಿ ಮಳಿಗೆಗಳ ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತ್ಯಾಜ್ಯವನ್ನು ಉತ್ತಮ ರೀತಿ ವಿಲೇವಾರಿ ಮಾಡುವಂತೆ ತಿಳಿಸಿದರು. ಕನ್ವೆನ್ಷನ್ ಹಾಲ್ ಮತ್ತು ಅಂಗಡಿ ಮಳಿಗೆಗಳ ಮಾಲೀಕರಿಗೆ ತ್ಯಾಜ್ಯವನ್ನು ಪಂಚಾಯಿತಿ ವತಿಯಿಂದ ಬರುವ ವಾಹನಗಳಿಗೆ ಹಾಕಬೇಕೆಂದು ತಿಳಿಸಿದರು. ದೇವಾಲಯದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. HCA ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರ ಬೀಳಿಸಲು ಬಿಜೆಪಿ ಜೆಡಿಎಸ್ ಯತ್ನ. ಕೇಂದ್ರ ಸರ್ಕಾರ ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ಮುಖಂಡನಿಂದ ಪ್ರತಿಭಟನೆ. ರಕ್ತ ಕ್ರಾಂತಿಗೆ ಕರೆ ನೀಡಿದ ಶಾಸಕ ಕೆಎಂ ಶಿವಲಿಂಗೇಗೌಡ. ಶಿರಾಡಿ ಘಾಟ್ನಲ್ಲಿ ಸಂಚಾರ ಪುನರಾರಂಭ. ರಸ್ತೆ ಬಂದ್ ಮಾಡಲ್ಲ ಎಂದು ಭರವಸೆ ನೀಡಿದ ಸಚಿವರು. ರೈಲ್ವೆ ಸೇತುವೆ ಪಕ್ಕ ಭೂಕುಸಿತ ಸರಿಪಡಿಸುವಂತೆ ಪ್ರವೀಣ್ ಶೆಟ್ಟಿ ಬಣದ ಕರವೆಯಿಂದ ಆಗ್ರಹ. ಹಾಸನ ಕ್ಷೇತ್ರ ವ್ಯಾಪ್ತಿ ಪ್ರವಾಸ ಕೈಗೊಂಡ ಶಾಸಕರು. ಡೆಂಗ್ಯೂ ನಿಯಂತ್ರಣಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸಿದ HP ಸ್ವರೂಪ್. ಸ್ವಚ್ಛತೆ ಕಾಪಾಡಲು ಶಾಸಕ ಸ್ವರೂಪ್ ಮನವಿ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCA ನ್ಯೂಸ್.